Good morning, dear students. Welcome to online teaching classes from Vishwamanava Residential High School, Sibara, Guttinadu, Chitradurga, Taluk. So, dear students, myself, Manu L, English teacher in Vishwamanava Residential High School, Sibara, Guttinadu. So, dear students, in the academic year of 2020-21, we are going to discuss the second language, English of 9th standard. In the previous class, we have already learned first subunit of one of the important supplementary reading, prose, Aruna Asaf Ali, the great patriot. So, dear student, I have already told Aruna Asaf Ali was one of the great patriot of India. He was more contributed the freedom of Indian independence. So, dear students, in the previous class, we are learned about the Aruna Asaf Ali and how she introduced the freedom struggle. So, dear students, these are all the pictures of Aruna Asaf Ali. I have already showed that in the previous class. Once again, I shows that. Once again, I repeat the introduction of Aruna Asaf Ali. Aruna Asaf Ali was an Indian educator, political activist and publisher and an active participant in the Indian independence ಮೂಮೆಂಟ್. ನಾನು ಹೇಳಿದ್ನಲ್ಲ, ಅರುಣಾ ಅಸಾಫ್ ಅಲಿ ಅವರು ಒಬ್ಬ ಶಿಕ್ಷಣ ತಜ್ಞರು, ಆಗಲೇ ರಾಜಕಾರಣಿ, ಹಾಗೆ ಒಬ್ಬ ಏನು ಪ್ರಕಾಶಕರಾಗಿ ನಮಗೆ ಕಂಡುಬರ್ತವರು. ಅಷ್ಟೇ ಅಲ್ಲ, ಇವರು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗುರುತಿಸಿಕೊಂಡಂಥವರಲ್ಲಿ ಒಬ್ಬ ಪ್ರಮುಖರಾದವರಲ್ಲಿ ಇವರು ಕಂಡುಬರ್ತಾ ಹೋಗ್ತಾರೆ. ಶಿ ವಾಸ್ ವೈಡ್ಲಿ ರಿಮೆಂಬರ್ಡ್ ಫಾರ್ ಹಾಸ್ಟಿಂಗ್ ದ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಅಟ್ ದ ಗ್ವಾಲಿಯರ್ ಟ್ಯಾಂಕ್ ಮೈದಾನ್, ಬಾಂಬೆ ಡ್ಯೂರಿಂಗ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇನ್ 1942. ಅಂದರೆ ಅದರಲ್ಲೂ ಪ್ರಮುಖವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಮುಖ್ಯವಾಗಿ ಕಂಡುಬರುವಂಥ ಒಂದು ಹಂತ ಯಾವುದಪ್ಪ ಅಂತಂದರೆ 1942ರಲ್ಲಿ ಏನು ಭಾರತ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಗ್ವಾಲಿಯರ್ ಟ್ಯಾಂಕ್ ಮೈದಾನದಲ್ಲಿ ಒಂದು ಏನು ಇಂಡಿಯನ್ ನ್ಯಾಷನಲ್ ಫ್ಲಾಗನ್ನು ಹೋಸ್ಟ್ ಮಾಡ್ಬೇಕಂದ್ರೆ ಹಾರಿಸ್ಬೇಕು ಅಂತಂದೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಆ ಒಂದು ಚಳುವಳಿಯಲ್ಲಿ ಇವರು ಪ್ರಮುಖರಾಗಿ ಪಾತ್ರವನ್ನು ವಹಿಸ್ತಾ ಹೋಗ್ತಾರೆ. ಪೋಸ್ಟ್ ಇಂಡಿಪೆಂಡೆನ್ಸ್ ಶಿ ರಿಮೈನ್ಡ್ ಆ್ಯಕ್ಟಿವ್ ಇನ್ ಪಾಲಿಟಿಕ್ಸ್, ಬಿಕಮಿಂಗ್ ಡೆಲ್ಲಿಸ್ ಫಸ್ಟ್ ಮೇಯರ್. ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಬಂದ ನಂತರ ಇವರು ಸುಮ್ಮನೆ ಕೈಕಟ್ಟಿ ಕೂರಲಿಲ್ಲ. ಅದಾದ ನಂತರ ಇವರು ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಾ ಹೋದರು. ಹಾಗೆ ಡೆಲ್ಲಿಯ ಮೊದಲ ಮೇಯರ್ ಆಗಿ ಇವರು ಸಹ ಸೆಲೆಕ್ಟ್ ಆಗಿ ತಮ್ಮ ಆಡಳಿತವನ್ನು ನಡೆಸ್ತಾ ಹೋದರು ಅನ್ನೋದನ್ನು ನಾವು ಕಾಣ್ತಾ ಹೋಗ್ಬೋದು. ನೆಕ್ಸ್ಟ್, Aruna Asaf Ali was born on 16 July 1909 in Kalka, Punjab, at present in Haryana, into a Bengali Brahmo family. So, dear students, Aruna Asaf Ali was born on 16 July, ಅಂದರೆ ಅವರು 1909 ಜುಲೈ 16ರಂದು ಏನು ಈಗಿನ ಹರಿಯಾಣ ರಾಜ್ಯದಲ್ಲಿ ಬರುವಂಥ ಒಂದು ಕಲ್ಕಾ ಅಂತ ಒಂದು ಪ್ರದೇಶದಲ್ಲಿ ಇವರು ಜನಿಸ್ತಾ ಹೋಗ್ತಾರೆ. ಶಿ ವಾಸ್ ಒನ್ ಆಫ್ ದ ಆರ್ಥೋಡಾಕ್ಸ್ ಫ್ಯಾಮಿಲಿ. ಇವರು ಒಬ್ಬ ಏನು ಸಂಪ್ರದಾಯ ಕುಟುಂಬ, ಆರ್ಥೋಡಾಕ್ಸ್ ಮೀನ್ಸ್ ಸಂಪ್ರದಾಯ, ಬೆಂಗಾಲಿ ಬ್ರಾಹ್ಮೋ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿಗೆ ಸೇರಿರ್ತಾರೆ. ಅವರ ಫಾದರ್ ಉಪೇಂದ್ರನಾಥ ಗಂಗೂಲಿ, ಅವರ ತಂದೆ ಹೆಸರು ಉಪೇಂದ್ರನಾಥ ಗಂಗೂಲಿ. ಹೇಲ್ಡ್ ಫ್ರಮ್ ಬರಿಸಾಲ್ ಡಿಸ್ಟಿಕ್ ಆಫ್ ಈಸ್ಟರ್ನ್ ಬೆಂಗಾಲ್, ನವ್ ಇನ್ ಬಾಂಗ್ಲಾದೇಶ್, ಬಟ್ ಸೆಟಲ್ಡ್ ಇನ್ ದ ಯುನೈಟೆಡ್ ಪ್ರಾವಿನ್ಸ್. ಹಿ ವಾಸ್ ಎ ರೆಸ್ಟೋರೆಂಟ್ ಓನರ್, ಅಂದರೆ ಅವರ ತಂದೆ ಒಂದು ದೊಡ್ಡ ರೆಸ್ಟೋರೆಂಟ್ನ ಓನರ್ ಆಗಿದ್ದರು. ಹರ್ ಮದರ್ ಅಂಬಾಲಿಕಾ ದೇವಿ ವಾಸ್ ದ ಡಾಟರ್ ಆಫ್ ತ್ರೈಲೋಕ್ಯನಾಥ್ ಸನ್ಯಾಲ್, ಎ ರಿನೌಡ್ ಬ್ರಾಹ್ಮೋ ಲೀಡರ್ ಹೂ ರೋಟ್ ಮೆನಿ ಬ್ರಾಹ್ಮೋ ಹಿಮ್ಸ್. ಅಂದರೆ ಇವರ ತಾಯಿನ ಸಹ ತ್ರೈಲೋಕ್ಯನಾಥ ಸನ್ಯಾಲ್ ಅನ್ನುವಂಥ ಒಬ್ಬ ಮೇಧಾವಿ, ಆಮೇಲೆ ಒಬ್ಬ ಬ್ರಾಹ್ಮಣ ಪಂಡಿತರ ಮಗಳಾಗಿದ್ದರು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಉಪೇಂದ್ರನಾಥ ಗಂಗೂಲಿಸ್ ಯಂಗರ್ ಬ್ರದರ್ ಧೀರೇಂದ್ರನಾಥ್ ಗಂಗೂಲಿ ವಾಸ್ ಒನ್ ಆಫ್ ದ ಅರ್ಲಿಯೆಸ್ಟ್ ಫಿಲ್ಮ್ ಡೈರೆಕ್ಟರ್. ಅವರ ತಂದೆಯ ಒಬ್ಬ ತಮ್ಮ, ಯಂಗರ್ ಬ್ರದರ್ ಅಂತಂದರೆ ಅವರ ತಮ್ಮನ ಸಹ ಧೀರೇಂದ್ರನಾಥ್ ಗಂಗೂಲಿ ಅಂತ, ಅವರು ಪ್ರಾರಂಭದಲ್ಲಿ ಫಿಲಮ್ ಡೈರೆಕ್ಟರ್ ಆಗಿ ಕಂಡು ಬರ್ತಾ ಇದ್ದರು. ಅನದರ್ ಬ್ರದರ್ ನಾಗೇಂದ್ರನಾಥ್ ವಾಸ್ ಆನ್ ಯೂನಿವರ್ಸಿಟಿ ಪ್ರೊಫೆಸರ್. ಅವರ ಇನ್ನೊಬ್ಬ ತಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದರು. ಅವರು ಹೂ ಮ್ಯಾರಿಡ್ ನೊಬೆಲ್ ಪ್ರೈಸ್ ವಿನ್ನರ್ ರವೀಂದ್ರನಾಥ್ ಟಾಗೋರ್ಸ್ ಓನ್ಲಿ ಸರ್ವೈವಿಂಗ್ ಡಾಟರ್ ಮೀರಾದೇವಿ. ಅವರು ಏನು ನಮ್ಮ ಭಾರತದ ಪ್ರಖ್ಯಾತ ನೊಬೆಲ್ ಪ್ರೈಸನ್ನು ಪಡೆದಂತಹ ಒಬ್ಬ ಕವಿ ರವೀಂದ್ರನಾಥ ಟಾಗೋರ್ ಅವರ ಮಗಳನ್ನು ಮದುವೆಯಾಗಿದ್ದರು. ರವೀಂದ್ರನಾಥ ಟಾಗೋರ್ ಅವರ ಮಗಳ ಹೆಸರು ಮೀರಾದೇವಿ ಅಂತ.
Aruna's sister Purnima Banerjee was a member of the Constituent Assembly of India. ನೋಡಿ ಅವರ ಅರುಣಾರ ಅಕ್ಕ ಅಥವಾ ತಂಗಿ ಸಹೋದರಿನೂ ಸಹ ಏನಾಗಿದ್ದರು, ಪೂರ್ಣಿಮಾ ಬ್ಯಾನರ್ಜಿ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ, ಅವರು ಸಹ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅನ್ನುವಂಥದ್ದು. ಇಂತಹ ಒಂದು ದೊಡ್ಡ ಹಿನ್ನೆಲೆ ಉಳ್ಳಂತಹ ಒಂದು ಕುಟುಂಬದಿಂದ ಬಂದಂಥವರು ಈ ಅರುಣಾ ಅಸಫ್ ಅಲಿ ಆಗಿದ್ರು ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. Okay dear student, let's move on this session. So this is the picture of Asaf Ali. Who was Asaf Ali? Asaf Ali was a husband of Aruna. So he was also one of the famous freedom fighter. So let's continue the lesson. Something significant happened in 1942. She attended the Bombay Congress session along with her husband, during which the Quit India resolution was passed on 8th August. The committee had planned the hoisting of the tricolor at Gwalior Tank Maidan, but the British got wind of the plan and arrested the top leaders, including Gandhiji. A few hours before the event, what followed is best described in her own words. So dear students, in previous class we are already discussed about Aruna Asaf Ali was one of known as Grand Old Lady of Independence movement. So she was born on 1909 in Hindu Bengali family. She was married Asaf Ali at the age of 19. She was first major political involvement was during the Salt Satyagraha, and she was also arrested and kept in the Delhi jail, and she went on hunger strike to protest against the colorless treatment of the political leaders. So her demands were considered, but she was transferred from the Ambala jail. So after 10 years she was released. So after that something significant happened in her whole life. In 1942, August 8, the Indians are commenced the Quit India movement. So on that time Aruna Asaf Ali attended the Bombay Congress session along with her husband. ಅಂದರೆ ಈ ಒಂದು ಅರುಣಾ ಅಸಫ್ ಅಲಿ ಅವರ ಒಂದು ಜೀವನದಲ್ಲಿ ತುಂಬ ಮಹತ್ತರವಾದ ಘಟ್ಟ ಇದು ಅಂತಂದು ಹೇಳಿದರೆ ತಪ್ಪಾಗಲಾರದು. ಯಾಕಪ್ಪ ಅಂದರೆ ಭಾರತದಲ್ಲಿ ಕ್ವಿಟ್ ಇಂಡಿಯಾ ನಡೆಯುವಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆಪ್ಪ ಅಂತಂದರೆ ಈ ಅರುಣಾ ಅಸಫ್ ಅಲಿ ಅವರು ಮತ್ತು ಅಸಫ್ ಅಲಿ ಅವರ ಗಂಡ ಹೆಂಡತಿ ಇಬ್ಬರು ಏನಾಗ್ತಾರಪ್ಪ ಅಂತಂದರೆ ಬಾಂಬೆ ಕಾಂಗ್ರೆಸ್ ಅಧಿವೇಶನಕ್ಕೆ ಅವರು ಹಾಜರಾಗ್ತಾ ಹೋಗ್ತಾರೆ. ಅಲ್ಲಿ ಏನಾಗುತ್ತಪ್ಪ ಅಂದರೆ ಬ್ರಿಟಿಷರ ವಿರುದ್ಧ ಒಂದು ಪ್ಲ್ಯಾನ್ ಜರುಗ್ತಾ ಹೋಗುತ್ತೆ. ಏನಪ್ಪ ಅದು ಅಂದರೆ ದ ಕಮಿಟಿ ಹ್ಯಾಡ್ ಪ್ಲ್ಯಾನ್ಡ್ ದ ಹೋಸ್ಟಿಂಗ್ ದ ಟ್ರೈಕಲರ್ ಅಟ್ ಗ್ವಾಲಿಯರ್ ಟ್ಯಾಂಕ್ ಮೈದಾನ್. ಸೊ ಆಲ್ ಇಂಡಿಯನ್ ಫ್ರೀಡಮ್ ಫೈಟರ್ಸ್ ಆರ್ ಡಿಸೈಡೆಡ್ ಟು ಹೋಸ್ಟಿಂಗ್ ದ ಟ್ರೈಕಲರ್ flag at the Gwalior Tank Maidan at the date of August 9th. So, but the British got wind of the plan and arrested the top leaders, including Gandhiji and few hours before the event. So, but that matter was leaked someone's. So the British had a plan. They arrested some of the very important leaders of India, including Gandhiji. So they troubled that event of ಆರ್ಗನೈಸಿಂಗ್ ದ ಇಂಡಿಯನ್ ಫ್ರೀಡಮ್ ಫೈಟರ್ಸ್. ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಆ ಒಂದು ಅಧಿವೇಶನದಲ್ಲಿ ಭಾರತೀಯರೆಲ್ಲ ಸೇರಿಕೊಂಡು ಒಂದು ಪ್ಲ್ಯಾನನ್ನು ಮಾಡ್ತಾ ಹೋಗ್ತಾರೆ. ಆ ಪ್ಲ್ಯಾನ್ನ ಪ್ರಕಾರ ಬ್ರಿಟಿಷರ ವಿರುದ್ಧವಾಗಿ ಏನು ಆಗಸ್ಟ್ 9ನೇ ತಾರೀಕು ಏನು ಮಾಡಬೇಕಾಗಿರುತ್ತೆ, ಒಂದು ಗ್ವಾಲಿಯರ್ ಟ್ಯಾಂಕ್ ಮೈದಾನ ಎನ್ನುವಂಥ ಒಂದು ಪ್ರದೇಶದಲ್ಲಿ ನಮ್ಮ ದೇಶದ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸ್ಬೇಕು ಅಂತಂದು ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಆದರೆ ಅದು ಹೇಗೋ ಯಾರ ಮುಖಾಂತರನೋ ಏನೋ ಅದು ಬ್ರಿಟಿಷರಿಗೆ ತಿಳಿದೋಗುತ್ತೆ. ಅದನ್ನು ಹಿಮ್ಮೆಟ್ಟಿಸೋದಕ್ಕೋಸ್ಕರ, ಅದನ್ನು ತಡೆಯೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರಪ್ಪ ಬ್ರಿಟಿಷರು ಅಂದರೆ ಭಾರತದ ಪ್ರಮುಖರಾದಂತಹ ಕೆಲವೊಬ್ಬರು ಲೀಡರ್ಸನ್ನು ಅರೆಸ್ಟ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಗಾಂಧೀಜಿನೂ ಸಹ ಇರ್ತಾ ಹೋಗ್ತಾರೆ. ಸೊ ವಾಟ್ ಫಾಲೋಡ್ ಹಿಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಇನ್ ಸೊ ಅದನ್ನೆಲ್ಲ ನಾವು ಓದೋದಕ್ಕಿಂತ ಆ ಒಂದು ಅರುಣಾ ಅಸಫ್ ಅಲಿ ಅವರ ಮಾತಲ್ಲಿ ಕೇಳಿದರೆ ಉತ್ತಮವಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ನೆಕ್ಸ್ಟ್, ಮೈ ಹಸ್ಬೆಂಡ್ ಆ್ಯಂಡ್ ಐ ವರ್ ನಾಟ್ ಇನ್ ದ ಲೀಸ್ಟ್ surprised when in the early hours of August 9th the police knocked on the door of the flat where we were staying. When they announced Asaf Saheb's arrest, I asked, "What about me?" "There is no warrant for you, ma'am," I was told. So after that she was surprised
Why? Because there is no arrested list in, so there is no list of leaders arrested list in the the tricolor hosting movement. So my husband and I were not in the list. She was surprised when in the early hours of August 9th the police knocked the door of the flat where we were staying. ಅಂದರೆ ಈ ಅರುಣಾ ಸಫಲ್ ಅವರಿಗೆ ಆ ಒಂದು ತುಂಬ ಸರ್ಪ್ರೈಸ್ ಆಗುತ್ತೆ. ಯಾಕಪ್ಪ ಅಂತಂದರೆ ಅರೆಸ್ಟ್ ಮಾಡುವಂಥ ಒಂದು ಲಿಸ್ಟಲ್ಲಿ ನನ್ನ ಹಾಗೂ ನನ್ನ ಪತಿಯ ಹೆಸರು ಇಲ್ವಲ್ಲ, ಅಂದರೆ ನಾವಿನ್ನೂ ಸ್ವಾತಂತ್ರ್ಯ ಚಳವಳಿಯಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿಲ್ಲ ಎನ್ನುವಂಥ ಒಂದು ಭಾವನೆ ಅವರಲ್ಲಿ ಬರ್ತಾ ಹೋಗುತ್ತೆ. ಸೊ ಅದೇ ಯೋಚನೆಯಲ್ಲಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆಗಸ್ಟ್ 9ನೇ ತಾರೀಕು ಬೆಳಗ್ಗೆ ಏನಾಗುತ್ತೆ, ಅವರು ಇದ್ದಂಥ ಒಂದು ಫ್ಲಾಟ್ ಅಂದರೆ ಕಂಪಾರ್ಟ್ಮೆಂಟ್ನ ಒಂದು ಬಾಗಿಲನ್ನು ಪೊಲೀಸ್ನವ್ರು ತಡ್ತಾರೆ. ಅವರು ಡೋರ್ ಓಪನ್ ಮಾಡಿ ಕೇಳಿದಾಗ, ವೆನ್ ದ ಅನೌನ್ಸ್ಡ್ ಹಸಫ್ ಸಾಯೇಫ್ಸ್ ಅರೆಸ್ಟ್ ಐ ಹಾಸ್ ವಾಟ್ ಅಬೌಟ್ ಮೀ, ಅಲ್ಲಿ ಏನಾಗುತ್ತೆ, ಆ ಪೊಲೀಸ್ನವ್ರು ಬಂದುಬಿಟ್ಟು, ಮೇಡಮ್ ಅಸಫ್ ಅಲಿ ಅವರ ಅರೆಸ್ಟಿಗೆ ವಾರೆಂಟ್ ಬಂದಿದೆ, ಏನು ನೀವು ಟ್ರೈ ಕಲರನ್ನು ಆರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಬ್ರಿಟಿಷರು ನಿಮ್ಮ ಪತಿಯನ್ನು ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ದೇವೆ, ಅವ್ರನ್ನ ಅರೆಸ್ಟ್ ಮಾಡೋಕೆ ಬಂದಿದ್ದೀವಿ ಅಂತ ಹೇಳಿದಾಗ, ಬೇರೆ ಯಾರಾಗಿದ್ದರೆ ಇಲ್ಲ ಹಾಗೆ ಹೀಗೆ ಅಂತ ಏನೋ ಫ್ಯಾಮಿಲಿಯ ಒಂದು ಇಲ್ಲ ನಮ್ಮ ಮನೆಯವ್ರನ್ನ ಅರೆಸ್ಟ್ ಮಾಡೋಂಗಿಲ್ಲ ಹಾಗೆ ಹೀಗೆ ಅಂತ. ಬಟ್ ಇವರು ಏನು ಕೇಳ್ತಾರಪ್ಪ ಅಂದರೆ, ಇವ್ರು ಬಾಯಲ್ಲಿ ಬಂದಂಥ ಒಂದೇ ಒಂದು ಮಾತು ಏನಪ್ಪ ಅಂತಂದರೆ, ನನ್ನ ಹೆಸರಿಲ್ವಾ ಅರೆಸ್ಟೆಡ್ ಲಿಸ್ಟಲ್ಲಿ. ನೋಡಿ ಎಂಥ ಒಬ್ಬ ಅಂದರೆ ಭಾರತ ಸ್ವತಂತ್ರ ಪಡ್ಕೊಳ್ಳೋದಕ್ಕೋಸ್ಕರ ತಮ್ಮನ್ನು ತಾವೇ ಅರ್ಪಿಸ್ಕೊಂಡಂಥ ಒಂದು ಮನೋಭಾವನೆಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಸೊ ದೆರ್ ಇಸ್ ನೋ ವಾರೆಂಟ್ ಫಾರ್ ಯು ಮ್ಯಾಮ್ ಐ ವಾಸ್ ಟೋಲ್ಡ್, ಅಂದರೆ ಅವ್ರು ಕೇಳಿದಂಥ ಸಂದರ್ಭದಲ್ಲಿ ನನ್ನ ಹೆಸರಿಲ್ವಾ ಅರೆಸ್ಟೆಡ್ ಲಿಸ್ಟಲ್ಲಿ ಅಂದಾಗ ಪೊಲೀಸ್ ಆಫೀಸರ್ ಏನು ಹೇಳ್ತಾನೆ, ಇಲ್ಲ ಮೇಡಮ್ ನಿಮ್ಮ ಹೆಸರು ಆ ಲಿಸ್ಟಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾನೆ. Next, I persuaded the British sergeant who had come in a taxi with a couple of policemen to let me accompany them to the railway station to see off my husband. Dawn was about to break and there was a cordon around Victoria Terminus to keep crowds at a bay. As I walked along the platform, I saw Maulana Azad sitting at a window in a compartment of the special train and stopped to talk to him. As Congress President, he was to unfurl the tricolor at a public gathering at Gwalior Tank Maidan at 8 a.m. I made up my mind on a impulse. I am going there. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ, ತನ್ನ ಗಂಡನ ಅರೆಸ್ಟ್ ಮಾಡಿದ ತಕ್ಷಣ ಇವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ, ಆ ಪೊಲೀಸರೊಟ್ಟಿಗೆ ಅವ್ರು ಏನಾಗ್ತಾರೆ, ಆ ರೈಲ್ವೆ ಸ್ಟೇಷನ್ ಬಳಿಗೆ ಅವರು ಹೋಗ್ತಾರೆ. ಸೊ ಅಲ್ಲಿ ಏನಾಗುತ್ತಪ್ಪ ಅಂದರೆ, ಸ್ವಲ್ಪ ಹೊತ್ತು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋರು ಅಂತ ಕಾಣ್ತಾ ಇರುತ್ತೆ. ಅಲ್ಲಿ ಅವರು ಒಂದು ಪ್ಲಾಟ್ಫಾರ್ಮ್ ಹತ್ರ ಬಂದಂಥ ಸಂದರ್ಭದಲ್ಲಿ ಒಂದು ಟ್ರೈನ್ನ ಒಂದು ಕಿಟಿಯ ಪಕ್ಕದಲ್ಲಿ ಮೌಲಾನಾ ಆಜಾದ್ ಒಂದು ಸ್ಪೆಷಲ್ ಟ್ರೈನಲ್ಲಿ ಮೌಲಾನಾ ಆಜಾದ್ ಅವರನ್ನು ಅರೆಸ್ಟ್ ಮಾಡಿ ಕೂರಿಸಿರ್ತಾರೆ. ಅದನ್ನು ನೋಡಿ ಇವರಿಗೆ ತುಂಬ ಒಂದು ಗಾಬರಿ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಆ ಮೌಲಾನಾ ಆಜಾದ್ ಅವ್ರ ಬಳಿಗೆ ಹೋಗ್ತಾರೆ. ಯಾಕಪ್ಪ ಅಂತಂದರೆ, ಅವರು ಏನು ಹಿಂದಿನ ದಿನ ಅಧಿವೇಶನದಲ್ಲಿ ಆ ಒಂದು ಕಾಂಗ್ರೆಸ್ನ ಮುಖ್ಯ ಅಧ್ಯಕ್ಷರಾಗಿದ್ದಂಥವ್ರು ಯಾರಪ್ಪ ಅಂದರೆ ಇದೇ ಮೌಲಾನಾ ಆಜಾದ್ ಅವರು. ಅವರೇ ಏನು ಮಾಡಬೇಕಾಗಿತ್ತು, ಆ 9ನೇ ತಾರೀಕು ಆ ಒಂದು ಫ್ಲಾಗನ್ನು ಆರಿಸ್ಬೇಕಾಗುತ್ತೆ. ಅವರು ಅಲ್ಲಿ ಅರೆಸ್ಟಾಗಿ ಕೂತಿರೋದು ನೋಡ್ಬಿಟ್ಟು ಇವ್ರಿಗೆ ತುಂಬ ಆಶ್ಚರ್ಯ ಅಥವಾ ಮತ್ತು ತುಂಬ ಗಂಭೀರ ಅಥವಾ ತುಂಬ ಒಂದು ನೋವುಂಟಾಗ್ತಾ ಹೋಗುತ್ತೆ. ಇವರು ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಅವ್ರ ಪರ್ಮಿಷನನ್ನು ಕೇಳ್ತಾರೆ. ಸರ್ ದಯವಿಟ್ಟು ನನಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಿ, ನಾನು ಹೋಗಿ ಆ ಕೆಲಸವನ್ನು ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ಅವ್ರ ಹತ್ರ ಅವರು ಪರ್ಮಿಷನನ್ನು ಕೇಳ್ತಾ ಹೋಗ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಕೆಲಸವನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. This decision to stand in for Maulana Azad was the beginning of a chapter of heroism and unrest in the life of Aruna Asaf Ali. ಈ ನರೇಟಿವ್ ಪ್ರೊಸೀಡರ್ಸ್ ಅವರು ಆಯಿತು ಅಂತಂದು ಹೇಳ್ಬಿಟ್ಟು ಏನೊಂದು ಪರ್ಮಿಷನನ್ನು ಕೊಡ್ತಾ ಹೋಗ್ತಾರೆ ಮೌಲಾನಾ ಆಜಾದ್. ಆ ಒಂದು ಸಂದರ್ಭ ಇವರ ಒಂದು ಜೀವನದಲ್ಲಿ ಮರೆಯಲಾಗದಂಥ ತಕ್ಷಣ. ಯಾಕಂದರೆ ಒಂದು ಏನು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಂದು ನಾಯಕತ್ವದ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ಮೊದಲ ಇನ್ಸಿಡೆಂಟ್ ಆಗಿ ಅವ್ರಿಗೆ ಇದು ಕಂಡು ಬರ್ತಾ ಹೋಗ್ತೇವೆ. ತುಂಬ ಹೀರೋಯಿಸಮ್ಮಲ್ಲಿ ಅವ್ರು ಫೀಲ್ ಆಗ್ತಾ ಹೋಗ್ತಾರೆ. ನನ್ನ ದೇಶಕ್ಕೋಸ್ಕರ ನಾನು ನಾಯಕತ್ವವನ್ನು ವಹಿಸ್ಕೊಂಡಿದ್ದೀನಿ ಎನ್ನುವಂಥ ಒಂದು ಭಾವನೆ ಅವರೆಲ್ಲ ಬರ್ತಾ ಹೋಗುತ್ತೆ. ಅವ್ರು ಅಲ್ಲಿಂದ ಏನು ಮಾಡ್ತಾರೆ, ಆ ಗ್ವಾಲಿಯರ್ ಟ್ಯಾಂಕ್ ಮೈದಾನಕ್ಕೆ ಹೋಗೋದಕ್ಕೆ ಸಿದ್ಧರಾಗ್ತಾ ಹೋಗ್ತಾರೆ. ಸೊ ಡಿಯರ್ ಸ್ಟೂಡೆಂಟ್, so let's end of this session. I hope you are all understand this chapter. I give some homework questions. First one, what did the committee planned on 8th August? What did the committee plan on 8th August? Second question, why did the British arrested the top leaders?
Why did the British arrested the top leaders? Third one, what did Aruna persuaded the British sergeant? What did the Aruna persuaded the British sergeant? And the fourth question, why did Maulana Azad arrest? Why did Maulana Azad arrest? So these are all the homework question. Everybody must done this homework and send into the WhatsApp group. So nobody forgot that. I hope you are all understand this subunit. Finally, dear student, thank you for watching this video. Thank you so much.